ವಿರಾಮದ ಬಳಿಕ ಮತ್ತೆ ಸ್ವಾಗತ. ನಗರದಲ್ಲಿ ಇತ್ತೀಚೆಗೆ ಟ್ರಾಫಿಕ್ ಪೊಲೀಸರ ಮೇಲೆ ಹಲ್ಲೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇರುವ ಕಿಡಿಗೇಡಿಗಳು ಪೊಲೀಸರ ಮೇಲೆಗೆ ಅಟ್ಟಹಾಸ ಮೆರಿತಾ ಇದ್ದಾರೆ. ಹುಳಿಮಾವಿನಲ್ಲಿ ಕಾರು ಸೈಡ್ಗೆ ಹಾಕಲು ಹೇಳಿದ್ದಕ್ಕೆ ಜೆಡಿಎಸ್ ಮುಖಂಡನೊಬ್ಬ ಟ್ರಾಫಿಕ್ ಕಾನ್ಸ್ಟೇಬಲ್ಗೆ ಹಲ್ಲೆ ಮಾಡಿದ್ದು ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಟ್ರಾಫಿಕ್ ಪೊಲೀಸ್ ಮೇಲೆ ಜೆಡಿಎಸ್ ಮುಖಂಡ ದರ್ಪ. ಕಾರು ನಿಲ್ಲಿಸಿದ್ದಕ್ಕೆ ಕಾನ್ಸ್ಟೇಬಲ್ ಮೇಲೆ ಅಟ್ಟಹಾಸ. ನನ್ನ ಗಾಡಿನೇ ಅಡ್ಡ ಹಾಕ್ತಿದ್ದಾನೆ, ನನ್ನ ಗಾಡಿನೇ ತಡಿತಾನಲ್ಲ, ಯಾವ ಊರಿನಿಂದು? ಅಬ್ಬಬ್ಬ, ಅದಂತ ಆವೇಶ, ಅದಂತ ರೋಷಾವೇಶ. ಒಬ್ಬಂಟಿ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಈ ರೀತಿ ಬೀದಿ ಪುಂಡರ ಅಟ್ಟಹಾಸ. ಹೀಗೆ ಫೋನ್ನಲ್ಲಿ ಮಾತನಾಡ್ತಾ ಪೇದೆ ಮೇಲೆ ಕಾಲಿನಿಂದ ಹಲ್ಲೆ ಮಾಡುತ್ತಿರುವಂತಹ ಈತನ ಹೆಸರೇ ಗೊಟ್ಟಿಗೆರೆ ಮಂಜು. ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತಹ ಗೊಟ್ಟಿಗೆರೆ ಮಂಜು ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ಜೈಲು ಸೇರಿದ್ದಾರೆ. ಎಸ್, ಮೊನ್ನೆ ಮಂಜು ಕಾರಿನಲ್ಲಿ ಹೋಗ್ತಿರುವಾಗ ಹುಳಿಮಾವು ಬಳಿಯ ಗೊಟ್ಟಿಗೆರೆಯಲ್ಲಿ ಟ್ರಾಫಿಕ್ ಪೊಲೀಸ್ ಕಾರನ್ನ ಸೈಡ್ಗೆ ಹಾಕುವಂತೆ ಹೇಳಿದ್ದಾರೆ. ಇಷ್ಟಕ್ಕೆ ಸಿಟ್ಟಿಗೆದ್ದ ಜೆಡಿಎಸ್ ಮುಖಂಡ ಗೊಟ್ಟಿಗೆರೆ ಮಂಜು ಕಾರಿನಿಂದ ಇಳಿದು ಟ್ರಾಫಿಕ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಕೊರಳಿನ ಪಟ್ಟಿ ಹಿಡಿದುಕೊಂಡು ನಿಂದಿಸಿದಲ್ಲದೆ ಕಾಲಿನಿಂದ ಒದ್ದು ಅಟ್ಟಹಾಸ ಮೆರೆದಿದ್ದಾನೆ. ಅಲ್ಲದೆ ಪೊಲೀಸ್ ಸಿಬ್ಬಂದಿಯ ಮೊಬೈಲ್ ನೆಲಕ್ಕೆ ಬಿಸಾಡಿದ್ದಾನೆ. ಇನ್ನು ಗೊಟ್ಟಿಗೆರೆ ಮಂಜು ಜೊತೆಗೆ ಆತನ ಚೇಲಾಗಳು ಕೂಡ ಪೊಲೀಸ್ ಸಿಬ್ಬಂದಿ ಮೇಲೆ ದಾಳಿ ಮಾಡಿದ್ದಾರೆ. ಅವರು ಏಕಾಏಕಿ ಗಾಡಿಯಿಂದ ಇಳಿದು ನನ್ನ ಗಾಡಿನೇ ನೀನು ನಿಲ್ಲಿಸ್ತೀಯ, ಮತ್ತು ನಾನು ಯಾರಂತ ಗೊತ್ತಿಲ್ವ ಅಂತ ಹೇಳಿ ಏಕಾಏಕಿ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಅವ್ಯಾಚ ಪದಗಳಿಂದ ಬಯಸಿರ್ತಾರೆ. ಅದೇ ರೀತಿ ಕರ್ತವ್ಯದಲ್ಲಂತ ಸಮವಸ್ತ್ರದಲ್ಲಿದ್ದಂತಹ ಯಾರೋ ಕಾನ್ಸ್ಟೇಬಲ್ ಮೇಲೆ ತಲೆಯಿಂದ ಅವನ ತುಟಿಗೆ ಡಿಚ್ಚಿ ಹೊಡೆದು ಮತ್ತು ಅವನ ಕಾಲಿಂದ ಒದ್ದು ಅವ್ರ ಜೊತೆಗೆ ಇದ್ದಂಥ ಚಾಲಕ ಮತ್ತು ಇನ್ನಿಬ್ಬರು ಸಹ ಬಂದು ಅದರಲ್ಲಿ ಜಾಯ್ನ್ ಆಗಿದ್ದಾರೆ. ಪೊಲೀಸ್ ಸಿಬ್ಬಂದಿ ಮೇಲೆ ಅಟ್ಟಹಾಸ ಮೆರೆದ ಗೊಟ್ಟಿಗೆರೆ ಮಂಜು ಆ್ಯಂಡ್ ಗ್ಯಾಂಗ್ ಮೇಲೆ ಹುಳಿಮಾವು ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದ್ದು, ಕೇಸ್ ದಾಖಲಾಗ್ತಾ ಇದ್ದಂತೆ ಮಂಜು ಆ್ಯಂಡ್ ಗ್ಯಾಂಗ್ ನಾಪತ್ತೆಯಾಗಿತ್ತು. ಇನ್ನು ನಿರಂತರ ಕಾರ್ಯಾಚರಣೆ ಬಳಿಕ ಆರೋಪಿ ಮಂಜುನನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಪೊಲೀಸರ ಮೇಲೆ ಹಲ್ಲೆ ಮಾಡೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಡಿಸಿಪಿ ನಾರಾಯಣ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಂದೀಪ್ ರೆಡ್ಡಿ ಅವರು ಮತ್ತು ನಮ್ಮ ACP ಸತೀಶ್ ಅವರ ಒಂದು ನೇತೃತ್ವದಲ್ಲಿ ಒಂದು ವಿಶೇಷವಾದ ತಂಡ ಮಾಡಿ ನಾವು ಹೇಳಿದಾಗ ಆರೋಪಿ ನಮಗೆ ಸುಳುವು ಸಿಕ್ಕಿರಲಿಲ್ಲ. ಮೀನಾಕ್ಷಿ ಮಾಲ್ ಹತ್ರ ಅವರು ಬರಬೇಕಾದ್ರೆ ನಮ್ಮ ಖಚಿತ ಮಾಹಿತಿ ಮೇರೆಗೆ ನಾವು ಅವ್ರನ್ನ ವಶಕ್ಕೆ ಕ್ಷಿಪ್ತ ಕಾರ್ಯಾಚರಣೆ ಮಾಡಿ ಅವ್ರನ್ನ ನಾವು ಕರ್ತವ್ಯ ಮಾಡಿದ್ವಿ. ಮತ್ತು ಇನ್ನೂರದ ಆರೋಪಿಗಳಿಗೋಸ್ಕರ ಪತ್ತೆ ಕಾರ್ಯ ಮುಂದುವರಿತೇವೆ. ನಗರದಲ್ಲಿ ಇತ್ತೀಚೆಗೆ ಪೊಲೀಸ್ ಮೇಲೆ ಹಲ್ಲೆ ಪ್ರಕರಣಗಳು ಹೆಚ್ಚಾಗ್ತಾ ಇರುವುದು ಆತಂಕವನ್ನು ಮೂಡಿಸ್ತಾ ಇದೆ. ಪೊಲೀಸರ ಮೇಲೆ ಹಲ್ಲೆಯಾದರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಎಂಬ ಪ್ರಶ್ನೆ ಏಳುವಂತೆ ಮಾಡಿದೆ.